ಸಿಂಹರಾಶಿಯನ್ನು ನೋಡೋಣ. ಈಗ ಸಿಂಹರಾಶಿಗೆ ತುಂಬ ಒಳ್ಳೆ ಟೈಮು. ಯಾಕಂದರೆ ಕರ್ಮಸ್ಥಾನದಲ್ಲಿ ಗುರು ಇದ್ದಾನೆ ಮತ್ತು ಅವನು ಏಕಾದಶಿಗೆ ಹೋಗ್ತಾನೆ. ಅದು ಕೂಡ ತುಂಬ ಒಳ್ಳೆ ಟೈಮ್ ಆಗ್ತದೆ. ಯಾವ ಸಮಸ್ಯೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಎಲ್ಲ ಸಮಸ್ಯೆ ಉಂಟು. ಆದರೆ ನಾವು ಬಂದಂತಹ ಭಾಗ್ಯಗಳನ್ನು ಉಪಯೋಗಿಸಿದಂಥ ರೀತಿಯಲ್ಲಿ ಮುಂದಕ್ಕೆ ಭವಿಷ್ಯ ಇರ್ತದೆ. 2025 ಮಾರ್ಚ್ ನಂತರ ಶನಿ ಅಷ್ಟಮಕ್ಕೆ ಹೋಗ್ತಾನೆ. ಇನ್ನು ಅಷ್ಟಮಕ್ಕೆ ಹೋದಾಗ ಅವನು ಶನಿಯನ್ನು ಹೇಗೆ ಕರೆದಿದ್ದಾರೆ ಅಂತ ಹೇಳಿದರೆ, ದುಃಖಂ ದಿನೇಶಾತ್ಮಜ ಅಂತೇಳಿ, ದಿನೇಶನ ಮಗ, ರವಿಯ ಮಗ, ಅವನು ದುಃಖವನ್ನೇ ಕೊಡ್ತಾನೆ ಅಂತೇಳಿ. ಈಗ ಭಾಳ ಅರ್ಥ ಉಂಟು ದುಃಖ ಅಂತ ಹೇಳುವಂಥದ್ದಕ್ಕೆ, ತುಂಬ ಅರ್ಥ ಉಂಟು. ಯಾವ ರೀತಿಯ ದುಃಖ, ಸಮಾಜದಲ್ಲಿ ನಡೆಯುವಂಥ ಅನಾಚಾರಗಳ ಬಗ್ಗೆ ದುಃಖಿಸುವುದು, ಅದಕ್ಕೆ ತಾನು ಪ್ರಯತ್ನ ಮಾಡೋದು, ಅದು ಕೂಡ ದುಃಖವೇ. ಇನ್ನು ನನಗೆ ಹಣವೇ ಸಿಕ್ಕಲಿಲ್ಲ, ನನ್ನ ಹಣ ಕಳೆದೋಯ್ತು, ನನಗೆ ಅನಾರೋಗ್ಯ, ಅದು ಕೂಡ ದುಃಖವೇ. ದುಃಖದ ರೂಪಗಳು ಬೇರೆ ಬೇರೆ ಇರ್ತದೆ. ಇದನ್ನೆಲ್ಲ ನಾವು ಚಿಂತನೆ ಮಾಡಿಕೊಳ್ಬೇಕು. ಆವಾಗ 2025 ಮಾರ್ಚ್ ನಂತರ ಅವನು ಅಷ್ಟಮಕ್ಕೆ ಹೋಗ್ತಾನೆ. ತುಂಬ ತೊಂದರೆಗಳನ್ನು ತರಬಹುದು. ಅಥವಾ ನಾನು ಇದನ್ನು ಹೇಳೋದು ಕೂಡ ತಪ್ಪಾಗ್ತದೆ. ಯಾಕೆಂತ ಹೇಳಿದ್ರೆ, ವೀಕ್ಷಕರು, ನನಗೆ ಸಿಂಹರಾಶಿ ಅಷ್ಟಮದಲ್ಲಿ ಗುರು ಶನಿ ಬರ್ತಾನೆ, ನನಗೆ ತುಂಬ ತೊಂದರೆ ಅಂತೇಳಿ ನನಗೆ ಕೇಳಿದವರಿದ್ದಾರೆ. ಅದು ಹೇಗೆ ತೊಂದರೆ ಬರ್ತದೆ? ನಾವು ನಿಭಾಯಿಸುವಂಥ ರೀತಿಯಲ್ಲಿ, ಅದನ್ನು ತೆಗೆದುಕೊಂಡು ಹೋಗುವಂಥ ರೀತಿಯಲ್ಲಿ, ನಮ್ಮ ನಡಾವಳಿಗಳು ಸರಿ ಇದ್ದಾಗ ಸಮಸ್ಯೆಗಳು ಬರುವುದಿಲ್ಲ. ಒಂದು ಘರ್ಷಣೆ ಇಲ್ಲದೆ ಒಂದು ಉತ್ಪತ್ತಿ ಆಗೋದಿಲ್ಲ. ಪ್ರಪಂಚದಲ್ಲಿ ಒಂದು ಘರ್ಷಣೆ ಬೇಕು, ಆವಾಗ ಒಂದು ಉತ್ಪತ್ತಿ ಆಗ್ತದೆ. ನಾವು ಘರ್ಷಣೆಯಲ್ಲಿ ನೋವು ಅಂತ ಹೇಳಿ ಕೂತ್ಕೊಂಡ್ರೆ ನಮಗೇನು ಪ್ರಯೋಜನಕ್ಕೆ ಬರುವುದಿಲ್ಲ. ಒಂದು ಕಡೆಯಿಂದ ಪ್ರಾಪ್ತಿ ಯೋಗ ಬರ್ತಾ ಇರ್ತದೆ ನೋಡಿ. ಸಿಂಹರಾಶಿ ಏಕಾದಶದಲ್ಲಿ ಗುರು ಇರ್ತಾನೆ, ಉನ್ನತ ಸ್ಥಾನಮಾನಗಳನ್ನು ಕೊಡ್ತಾನೆ ಅವನು. 4 ಮೇಯವರೆಗೆ ಕರ್ಮಸ್ಥಾನದಲ್ಲಿ, ಆ ಕರ್ಮಸ್ಥಾನದಲ್ಲಿ ಇರೋದು. ಉದಾಹರಣೆ ನಾನು ನಿಮಗೆ ಹೇಳೋದಿದ್ರೆ, ಒಂದು ಪಕ್ಷದಲ್ಲಿ ಒಂದು ವರಿಷ್ಠ ಸ್ಥಾನ ಇರ್ತದೆ. ಅವನು ಎಲ್ಲರೂ ಅವನ ಮಾತನ್ನು ಕೇಳ್ತಾನೆ. ಇದನ್ನು ಅವನ ವರಿಷ್ಠರು ಗಮನಿಸ್ತಾರೆ. ಇವನಿಗೇನಾದರೂ ಒಂದು ಹುದ್ದೆ ಕೊಡಬೇಕು ಅಂತೇಳಿ. ಇವನು ಸಿಕ್ಕಿದ ಲಾಭವನ್ನು ದುರುಪಯೋಗ ಮಾಡಿಕೊಂಡ್ರೆ ಇದ್ದದ್ದು ಹೋಯಿತು ಮದ್ದಿನ ಗುಡದಿಂದಲೇ, ಈ ರೀತಿ ಆಗ್ತದೆ. ಎಲ್ಲವೂ ಕೂಡ ನಮ್ಮ ಕೈಯಲ್ಲಿ. ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದಾರೆ, ಅಹಂ ಬ್ರಹ್ಮಾಸಿ, ನೀನೇ ಬ್ರಹ್ಮ, ಸೃಷ್ಟಿ ಮಾಡಿಕೊಳ್ಳೋದು ನೀನೇ, ಏನು ಬೇಕಾದ್ರೂ ಸೃಷ್ಟಿ ಮಾಡಿಕೊಳ್ಬೋದು. ಈ ರೀತಿ ಆಗ್ತದೆ. ಇನ್ನು ನಮಗೆ ಸಿಟ್ಟು ಬಂದಾಗ, ಸಿಂಹರಾಶಿ ಯಾವಾಗಲೂ ಅದು ಅಗ್ನಿ ತತ್ವದ ರಾಶಿ, ಅವನಿಗೆ ಸಿಟ್ಟು ಜಾಸ್ತಿ. ಅವನಿಗೆ ಆ ಸಿಟ್ಟು ಬಂದಾಗ ತನಗೆ ಯಾವಾಗ ಲಭಿಸುವುದಿಲ್ವೋ ಆವಾಗ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಬಾಯಿಗೆ ಬಂದಾಗ ಬೈಲಿಕ್ಕೆ ಹೋಗ್ತಾನೆ, ಗಲಾಟೆ ಮಾಡ್ತಾನೆ, ಅತಿಕ್ರಮಣಕ್ಕೆ ಹೋಗ್ತಾನೆ. ಹಾಗೆಲ್ಲ ಮಾಡಿಕೊಂಡಾಗ ಸಿಂಹರಾಶಿಗೆ ಅಷ್ಟಮದಲ್ಲಿ ಕುಳಿತಂತಹ ಶನಿ ಅವನನ್ನು ಮುಗಿಸ್ತಾನೆ, ತೊಂದರೆಗಳು ಬರ್ತದೆ. ಇಷ್ಟೇ. ನಿಜವಾಗಿ ಆದರೆ ಜೀವನ ಬಹಳ ಸುಲಭ. ನಮ್ಮ ಹತ್ರ ತಾಳ್ಮೆ ಸಂಯಮ ಇರಬೇಕು ಅಂತೇಳಿ. ಇವತ್ತೆಲ್ಲ ಇದ್ರೆ ನಾಳೆ ಪಡಿತೇನೆ ಅಂತೇಳಿ. ಯಾಕೆ ಇಲ್ಲಿ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಬೇಕಾಗ್ತದೆ. ನಾವು ಭೂಮಿಗೆ ಬಂದದ್ದು, ನಮ್ಮನ್ನು ಕಳಿಸಿದ್ದು ಒಬ್ಬ ಕೆಲಸದ ಆಳುವನ್ನು ಕಳಿಸಿದಾಗ, ನಾವು ಹೊಲಕ್ಕೊಂದು ಆಳನ್ನು ಕಳಿಸ್ತಾನೆ. ಅಲ್ಲಿ ನೋಡಿ, ದನ ಕರುಗಳು ಹಸುಗಳು ಬರೋದಾಗಿ ನೋಡಿಕೋ, ನೀರೆಲ್ಲ ಸರಿ ಉಂಟು ನೋಡಿಕೋ ಅಂತೇಳಿ. ನಾವು ಅಲ್ಲಿ ಹೋಗಿ ನನಗೆ ಲಾಭ ಆಗಬೇಕು ಅಂತೇಳಿ ಹೋದರೆ ಕೆಲಸ ಹಾಳಾಗ್ತದೆ. ಆ ಥರ ಹಾಗೆ ಮಾಡಬೇಡಿ. ನಿಮ್ಮ ನಡಾವಳಿಗಳು ಹೇಗುಂಟು ಅದೇ ಪ್ರಕಾರದಲ್ಲಿ ಸೌಮ್ಯದಲ್ಲಿ ಹೋಗಿ, ಒಳ್ಳೆಯದಾಗ್ತದೆ. ಇನ್ನು ಸಿಂಹರಾಶಿಗೆ ತೃತೀಯಕ್ಕೆ ಗುರು ದೃಷ್ಟಿ ಬರ್ತದೆ. ತೃತೀಯವು ಸಾಧನೆಯಾದ ಇದು ಸ್ಥಾನ ಆಗ್ತದೆ, ಸಹೋದರ ಸ್ಥಾನ ಆಗ್ತದೆ. ಆವಾಗ ಸಹೋದರರಲ್ಲಿರುವಂತಹ ಕಲಹಗಳು ಕಡಿಮೆ ಆಗಬಹುದು, ಕಲಹಗಳು ಜಾಸ್ತಿ ಆಗ್ಬೋದು. ಇನ್ನು ತೃತೀಯ ಅನ್ನದ ಬಟ್ಟಲು, ತಟ್ಟೆ, ಊಟದ ತಟ್ಟೆ, ಅನ್ನ ಆಹಾರಾದಿಗಳ ಬಗ್ಗೆ ಸ್ವಲ್ಪ ಗಮನ ಜಾಸ್ತಿ ಬೇಕು. ಯಾಕೆಂದರೆ ಅವನು ಷಷ್ಠಾಧಿಪತಿ ಇದರಲ್ಲಿ ಅಷ್ಟಮದಲ್ಲಿ ಕೂತ್ಕೊಂಡಿರ್ತಾನೆ. ಆವಾಗ ನಿಮಗೆ ಒಳ್ಳೆಯ ಅಮೃತ ಅನ್ನವನ್ನು ಕೊಟ್ಟರೂ ಕೂಡ ಅದು ವಿಷವಾಗಿ ಬಂದಿತ್ತು, ಅದನ್ನು ಜಾಸ್ತಿ ತಿನ್ನಬೇಡಿ ಅಂತೇಳಿ. ಈಗ ಒಳ್ಳೆ ಟೈಮ್, ನನಗೆ ಸರಿ ಪಾಯಸ ತಿಂತೇನೆ ಅಂತ ಹೇಳಿದ್ರೆ ಶುರುವಾಗ್ತದೆ, ಶುಗರ್ ಐತಿಗೆ ಅಂತ ಶುರುವಾಗ್ತದೆ. ಹಾಗೆ ಮಾಡಿಕೊಳ್ಬೇಕು, ಅದಕ್ಕೊಂದು ನಿಯಮಗಳಿರ್ತದೆ. ಇನ್ನು ಮೇಯ ನಂತರ ಸಿಂಹದ ಸಪ್ತಮ ಸ್ಥಾನವನ್ನು ನೋಡ್ತಾನೆ. ಆವಾಗ ಯಾರು ಅವಿವಾಹಿತರೋ, ವಿವಾಹ ಅಪೇಕ್ಷಿಗಳೋ ಅವರಿಗೆಲ್ಲ ವಿವಾಹ ಯೋಗವನ್ನು ಕೂಡ ಹೇಳಿದೆ. ಆದರೆ ಇಲ್ಲಿ ಒಂದು ಕಿವಿ ಮಾತು ಏನಂತ ಹೇಳಿದರೆ, ಯೋಗಗಳು ಸಿಗ್ತವೆ, ಮತ್ತೊಂದು ಕಡೆ ಅದಕ್ಕೆ ಭಂಗ ಏನಾದರೂ ಉಂಟು ಅಂತೇಳಿ ನೋಡಿಕೊಳ್ಬೇಕು, ಆ ಭಂಗ ನಿವಾರಣೆ ಮಾಡಬೇಕು. ಜ್ಯೋತಿಷ್ಯರು ಹೇಳಿದರು ಸಿಂಹರಾಶಿಗೆ ವಿವಾಹ ಯೋಗ ಉಂಟು ಅಂತೇಳಿ, ನನಗೆ ಆಗಲೇ ಇಲ್ಲ ಹಾಗೆ ಹೇಳುವವರು ಇದ್ದಾರೆ. ಅದಲ್ಲ, ಅದಕ್ಕೆ ಭಂಗಗಳೇನುಂಟು, ಯಾವುದೇ ಒಂದು ಸತ್ಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಅದಕ್ಕೆ ಭಂಗಗಳಿದ್ದೇ ಇರ್ತದೆ. ಸತ್ಕರ್ಮಗಳ ಭಂಗವನ್ನು ನಾವು ನಾಶ ಮಾಡಲಿಕ್ಕೆ ಹೋಗುವುದಿಲ್ಲ, ದುಷ್ಕರ್ಮಗಳ ಭಂಗವನ್ನು ನಾವು ನಾಶ ಮಾಡಲಿಕ್ಕೆ ಹೋಗ್ತೇವೆ. ಆದರೆ ನಮಗೆ ಈ ಸತ್ಕರ್ಮದ ಭಂಗವನ್ನು ನಾಶ ಮಾಡದಿದ್ದರೆ ಸತ್ಕರ್ಮ ಸಿಕ್ಕುವುದಿಲ್ಲ, ಸತ್ಫಲ ಸಿಕ್ಕುವುದಿಲ್ಲ, ಹಾಗೆ ಆಗ್ತದೆ.
ಇನ್ನು ಅಷ್ಟಮದ ಅಲ್ಲಿ ಈವರೆಗೆ ರಾಹು ಇರುವುದು, ಅವನು ಕೂಡ ಯಾವುದೋ ಮೋಹ ಚಿಂತನೆ, ಮೋಹದ ವಿಚಾರದಲ್ಲಿ ದುಃಖ ಇದನ್ನೆಲ್ಲ ಕೊಡ್ತಾ ಇರ್ತಾನೆ. ಇನ್ನು ಶೀಘ್ರ ಗ್ರಹರು ಬೇರೆ ಇರ್ತಾರೆ, ಅವರು ತಿಂಗಳಿಗೊಂದು ಸಲ ಎಲ್ಲ ಬದಲಾವಣೆ ಮಾಡ್ತಾರೆ. ಆದರೂ ಸಿಂಹಕ್ಕೆ ಯೋಗಕಾರಕನಾದಂತಹ ಕುಜ ಸುಮಾರು ಜುಲೈಯವರೆಗೆ ಸ್ತಂಭನಾಗಿರ್ತಾರೆ ಕರ್ಕಾಟಕ ರಾಶಿಯಲ್ಲಿ. ಒಮ್ಮೆ ಸಿಂಹಕ್ಕೆ ಹೋಗೋದು ಮತ್ತು ಈಚೆ ಬರೋದು, ಆವಾಗ ಅವನ ಪ್ರತಾಪಗಳಿಗೆಲ್ಲ ತೊಂದರೆಗಳು ಬಂದಿತ್ತು. ಯಾಕೆಂತ ಹೇಳಿದರೆ ಗುರುವಿನ ತೃತೀಯ ದೃಷ್ಟಿ ಇದು ಪಂಚಮ ದೃಷ್ಟಿ ಸಿಂಹದ ತೃತೀಯಕ್ಕಿರುವಂಥದ್ದು, ಪ್ರತಾಪವನ್ನು ಸಾಧನೆಯನ್ನು ತೋರಿಸುವಂಥ ಹೊತ್ತು. ಅಲ್ಲಿ ಧೈರ್ಯ ಬರದಿದ್ದರೆ ಈ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು. ಆವಾಗ ಸಿಂಹರಾಶಿಯವರು ಏನು ಮಾಡಬೇಕು ಅಂತ ಹೇಳಿದರೆ, ಪ್ರತಾಪಕ್ಕೆ ಕಾರಕನಾದಂತಹ ಸುಬ್ರಹ್ಮಣ್ಯ ಸೇನಾಧಿಪತ್ಯ ಬೇಕು, ನಮ್ಮ ದೇಹಕ್ಕೊಬ್ಬ ಸೇನಾಧಿಪತಿ ಇರಬೇಕು. ಸುಬ್ರಹ್ಮಣ್ಯನ ಆರಾಧನೆ ಮಾಡಬಹುದು, ನರಸಿಂಹದೇವರ ಆರಾಧನೆ ಮಾಡಬಹುದು, ಸಂಕರ್ಷಣಾ ಶಕ್ತಿಗಳು, ದುರ್ಗೆಯ ಆರಾಧನೆ ಮಾಡಬಹುದು. ಇಲ್ಲಿ ನಾನು ಮತ್ತೆ ಹೇಳಲಿಕ್ಕಿದ್ದೇನೆ, ಅದು ಯಾಕೆ ನಾವು ದೇವರನ್ನು ಆರಾಧನೆ ಮಾಡ್ತೇವೆ ಅಂತ ಹೇಳಿದರೆ, ನಾವು ಬ್ಲೈಂಡಾಗಿ ನಮ್ಮ ಪೂರ್ವಜರು ದೇವರನ್ನು ಆರಾಧನೆ ಮಾಡಲಿಕ್ಕೆ ಹೇಳಲಿಲ್ಲ. ಅದು ಶಕ್ತಿಗಳದು, ಬೇರೆ ಬೇರೆ ರೀತಿಯ ಶಕ್ತಿಗಳಿರ್ತವೆ, ಆ ಶಕ್ತಿಯನ್ನು ರೂಢಿಸಿಕೊಳ್ಳುವಂಥದ್ದು. ಈಗ ಉದಾಹರಣೆಗೆ ಒಬ್ಬ ಸ್ವಾತಂತ್ರ್ಯ ಯೋಧ ಬಂದು ಭಾಷಣ ಮಾಡ್ತಾ ಇರ್ತಾನೆ, ನೋಡಿ ಅಲ್ಲಿ ನಮ್ಮ ದೇಶಕ್ಕೆ ಅಲ್ಲಿ ಅವರು ಅನ್ಯಾಯ ಮಾಡೋದು, ಇವರು ಅನ್ಯಾಯ ಮಾಡೋದು, 1 ಗಂಟೆ ಭಾಷಣ ಮಾಡ್ತಾನೆ. ಭಾಷಣ ಮಾಡಿದ ತಕ್ಷಣ ಈ ಸಭಿಕರಲ್ಲಿ ಒಂದು 75% ಜನ ಅವರು ಉತ್ಸುಕರಾಗ್ತಾರೆ, ಉತ್ಸಾಹದಿಂದ ಅವರು ಅದನ್ನು ಸಾಧನೆ ಮಾಡಲಿಕ್ಕೆ ಹೋಗ್ತಾರೆ. ಅದಕ್ಕೆ ಬೇಕಾಗಿ ನಮ್ಮ ದೇವತೆಗಳನ್ನೆಲ್ಲ ನಾವು ಆರಾಧನೆ ಮಾಡ್ತಾ ಇರುವಂಥದ್ದು.